ಆರ್ಆರ್ಪಿ ಸೆಮಿಕಂಡಕ್ಟರ್ ಸ್ಟಾಕ್ ಬಗ್ಗೆ ಅತ್ಯಂತ ಪ್ರಮುಖ ಮತ್ತು ಇತ್ತೀಚಿನ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸೆಬಿ ಈ ಕಂಪನಿಯ ವಿರುದ್ಧ ಗಂಭೀರ ಕ್ರಮ ಕೈಗೊಂಡಿದೆ. ಸೆಬಿ ನೀಡಿದ ಇತ್ತೀಚಿನ ಆದೇಶ ಏಪ್ರಿಲ್ 10, 2026. ಕಳೆದ ಶುಕ್ರವಾರವಷ್ಟೇ ಸೆಬಿ ಈ ಕಂಪನಿಯ ಷೇರುದರದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ಬಗ್ಗೆ ಒಂದು ಮಧ್ಯಂತರ ಆದೇಶ ಹೊರಡಿಸಿದೆ. ಇದರ ಮುಖ್ಯಾಂಶಗಳು ಇಲ್ಲಿವೆ. 39 ಘಟಕಗಳ ಮೇಲೆ ನಿಷೇಧ. ಕಂಪನಿಯ ಪ್ರವರ್ತಕರು, ನಿರ್ದೇಶಕರು ಮತ್ತು ಕೆಲವು ಟ್ರೇಡಿಂಗ್ ಕಂಪನಿಗಳು ಸೇರಿದಂತೆ ಒಟ್ಟು 39 ಜನರನ್ನು ಅಥವಾ ಸಂಸ್ಥೆಗಳನ್ನು ಷೇರು ಮಾರುಕಟ್ಟೆಯಿಂದ ನಿಷೇಧಿಸಲಾಗಿದೆ. ಷೇರುದರದ ಅಸಹಜ ಏರಿಕೆ. ಕೇವಲ 19 ತಿಂಗಳುಗಳಲ್ಲಿ ಈ ಕಂಪನಿಯ ಷೇರು ಬೆಲೆ ₹15ಗಳಿಂದ ₹10,887.10 ಏರಿಕೆಯಾಗಿತ್ತು. ಅಂದರೆ ಸುಮಾರು 725 ಪಟ್ಟು ಅಥವಾ 72,480% ಏರಿಕೆ. ಇದು ಮಾರುಕಟ್ಟೆಯ ಇತಿಹಾಸದಲ್ಲೇ ಅತ್ಯಂತ ಅಸಹಜ ಬೆಳವಣಿಗೆ ಎಂದು ಸೆಬಿ ಗುರುತಿಸಿದೆ. ಕಾನೂನುಬಾಹಿರ ಲಾಭ ಮುಟ್ಟುಗೋಲು. ಈ ದರ ಏರಿಕೆಯಿಂದ ಅಕ್ರಮವಾಗಿ ಗಳಿಸಿದ ಸುಮಾರು ₹2 ಕೋಟಿ ಲಾಭವನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಸೆಬಿ ಆದೇಶಿಸಿದೆ. ಸೆಬಿ ತನಿಖೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ಸೆಬಿ ತನ್ನ 47 ಪುಟಗಳ ಆದೇಶದಲ್ಲಿ ಈ ಕೆಳಗಿನ ಲೋಪದೋಷಗಳನ್ನು ಪಟ್ಟಿ ಮಾಡಿದೆ. ಕೃತಕ ಬೆಲೆ ಏರಿಕೆ. ಕಂಪನಿಯ ವ್ಯವಹಾರ ಅಥವಾ ಹಣಕಾಸಿನ ಸ್ಥಿತಿಗೂ ಮತ್ತು ಅದರ ಷೇರು ಬೆಲೆಗೂ ಯಾವುದೇ ಸಂಬಂಧವಿಲ್ಲ. ಪ್ರವರ್ತಕರು ಮತ್ತು ಕೆಲವು ಹೂಡಿಕೆದಾರರು ಸೇರಿಕೊಂಡು ಕೃತಕವಾಗಿ ಬೆಲೆ ಏರಿಸಿದ್ದಾರೆ ಎಂದು ಸೆಬಿ ಹೇಳಿದೆ. ತಪ್ಪು ಮಾಹಿತಿ ಪ್ರಸಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕಂಪನಿಯ ಬಗ್ಗೆ ಸುಳ್ಳು ಅಥವಾ ಅತಿಶಯೋಕ್ತಿಯ ಮಾಹಿತಿಯನ್ನು ಹರಡುವ ಮೂಲಕ ಹೊಸ ಹೂಡಿಕೆದಾರರನ್ನು ಆಕರ್ಷಿಸಲಾಗಿದೆ. ಕಳಪೆ ಹಣಕಾಸಿನ ಸ್ಥಿತಿ. ಕಂಪನಿಯ ಆದಾಯ ಮತ್ತು ಲಾಭ ಕುಸಿಯುತ್ತಿದ್ದರೂ ಷೇರು ಬೆಲೆ ಮಾತ್ರ ಗಗನಕ್ಕೇರುತ್ತಿತ್ತು. 2025ರ ನಂತರದ ತ್ರೈಮಾಸಿಕಗಳಲ್ಲಿ ಕಂಪನಿಯ ಹಣಕಾಸಿನ ಸ್ಥಿತಿ ಹದಗೆಟ್ಟಿದ್ದನ್ನು ಸೆಬಿ ಗಮನಿಸಿದೆ. ಪಾರದರ್ಶಕತೆಯ ಕೊರತೆ. ಕಂಪನಿಯು ಸೆಮಿಕಂಡಕ್ಟರ್ ವಲಯಕ್ಕೆ ಕಾಲಿಡುತ್ತಿದೆ ಎಂಬ ಸುದ್ದಿಯನ್ನು ಬಳಸಿಕೊಂಡು ಷೇರುದಾರರನ್ನು ದಾರಿ ತಪ್ಪಿಸಲಾಗಿದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಪ್ರಸ್ತುತ ಸ್ಥಿತಿ ಮತ್ತು ಹೂಡಿಕೆದಾರರ ಗಮನಕ್ಕೆ. ಟ್ರೇಡಿಂಗ್ ನಿರ್ಬಂಧ. ಈಗಾಗಲೇ ಬಿಎಸ್ಇ ಈ ಸ್ಟಾಕ್ನ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ವಿಧಿಸಿದೆ. ಏಪ್ರಿಲ್ 12ರ ಹೊತ್ತಿಗೆ ಇದರ ಬೆಲೆ ಸುಮಾರು ₹9,736.40 ಯಾವುದೇ ಸಮಯದಲ್ಲಿ ಇದು ದೊಡ್ಡ ಕುಸಿತ ಕಾಣುವ ಸಾಧ್ಯತೆಯಿದೆ. ಖಾತೆಗಳ ಫ್ರೀಜ್. ಈ ಹಗಡದಲ್ಲಿ ಭಾಗಿಯಾದವರ ಡಿಮ್ಯಾಟ್ ಖಾತೆಗಳನ್ನು ಫ್ರೀಜ್ ಮಾಡಲು ಸೆಬಿ ಸೂಚಿಸಿದೆ. ತೀರ್ಮಾನ. ಆರ್ಆರ್ಪಿ ಸೆಮಿಕಂಡಕ್ಟರ್ ಈಗ ಸೆಬಿಯ ತೀವ್ರ ನಿಗಾದಲ್ಲಿದೆ. ಕಂಪನಿಯು ಮುಂದಿನ ದಿನಗಳಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಸ್ಥಾಪಿಸುವ ಬಗ್ಗೆ ದೊಡ್ಡ ಘೋಷಣೆಗಳನ್ನು ಮಾಡಿದ್ದರೂ ಸೆಬಿಯ ಈ ಕ್ರಮವು ಕಂಪನಿಯ ವಿಶ್ವಾಸತೆಯ ಮೇಲೆ ದೊಡ್ಡ ಹೊಡೆತ ನೀಡಿದೆ. ಹೂಡಿಕೆದಾರರು ಇಂತಹ ಪಂಪ್ ಮತ್ತು ಡಂಪ್ ಸ್ಕೀಮ್ಗಳಿಂದ ದೂರವಿರುವುದು ಅತ್ಯಂತ ಸುರಕ್ಷಿತ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.